ಓಂ ಶಾಂತಿ. ಇಂದಿನ ದಿನಾಂಕ ಆಗಿದೆ 25/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ ಆಗಿದೆ 4/9/2005 ಮಧುಬನ. ಇಂದಿನ ಹೆಡ್ಲೈನ್ಸಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ಅಳವಡಿಸಿಕೊಳ್ಳಿ. ಆಶೀರ್ವಾದ ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ, ಆಗ ತಮ್ಮ ಮನೆಯು ಆಶ್ರಮವಾಗುತ್ತದೆ ಅಂತ ಇಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ನೋಡಿ, ಕೆಲವೊಮ್ಮೆ ಏನಾಗ್ತದೆ, ಕೆಲವರು ತುಂಬ ದುಃಖ ಕೊಡ್ತಾ ಇರ್ತಾರೆ, ಪದೇ ಪದೇ ನೋವು ಕೊಡ್ತಾ ಇರ್ತಾರೆ. ಅವರೊಬ್ಬರಿಂದ ಏನಾಗ್ತದೆ, ಅಲ್ಲಿ ವಾತಾವರಣವೇ ಹಾಳಾಗ್ತಾ ಇರ್ತದೆ. ಒಂದು ಮನೆಯಲ್ಲಾಗಿರ್ಬೋದು ಅಥವಾ ಎಲ್ಲೇ ಒಂದು ಸಂಸ್ಥೆಯಲ್ಲಾಗಿರ್ಬೋದು, ಮನೆಯಲ್ಲಿ ಆ ಥರ ಅವರು ಏನಾಗ್ತದೆ, ಅವರಿಂದ ದುಃಖ ಅಶಾಂತಿನೇ ಕೊಡೋದು ಅವರು ಬೇರೆಯವರಿಗೆಲ್ಲ ಅಂದಾಗ ಅಂಥವ್ರಿಗೆ ಏನಾಗ್ತದೆ, ನಾವು ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಬಾಬಾ ಹೇಳ್ತಾ ಇದ್ದಾರೆ. ಶಿಕ್ಷಣ ಕೊಡಲಿಕ್ಕೆ ಅವರಿಗೆ ಪ್ರಯತ್ನ ಪಡಿ, ಇವರನ್ನು ಸರಿಪಡಿಸ್ಬೇಕು, ಇವರಿಗೆ ಶಿಕ್ಷಣ ಕೊಡಬೇಕು ಅಂತೇಳ್ಬಿಟ್ಟು ಪ್ರಯತ್ನ ಮಾಡಬೇಕು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಣ ಬರೀ ನಾವು ಕೇವಲ ಅವ್ರಿಗೆ ಶಿಕ್ಷಣ ಕೊಡಲಿಕ್ಕೆ ಹೋದರೆ ಅವರಿಗೆ ಅದು ಅರ್ಥ ಆಗಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಯಾವಾಗಲೂ ನಾವು ಅವರಿಗೆ ಶಿಕ್ಷಣ ಹಾಗೆ ಬರೀ ಶಿಕ್ಷಣ ಕೊಡಲಿಕ್ಕಾಗಲ್ಲ, ಅವ್ರ ಮೇಲೆ ದಯೆ ತೋರಿಸ್ಬೇಕು. ಅವರಿಗೆ ಮೊದಲು ನಾವು ಕ್ಷಮೆ ಮಾಡಬೇಕು. ಅವ್ರು ಏನೇ ಆ ಥರ ದುಃಖ ಕೊಡೋದಾಗಲಿ, ನೋವು ಕೊಟ್ಟಿದ್ದು, ಅಶಾಂತಿ ಹರಡೋದು ಏನೇ ಮಾಡಿದರೆ ಅವರಿಗೆ ಮೊದಲು ನಾವು ಕ್ಷಮೆ ಮಾಡಿ ಅವ್ರ ಮೇಲೆ ದಯೆಯನ್ನು ತೋರಿಸ್ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ನಾವು ಯಾವಾಗಲೂ ಅದನ್ನು ನೆನ್ಪಿಟ್ಕೊಂಡಿರಬೇಕು. ಹಾಗೆ ಶಿಕ್ಷಣ ಕೊಟ್ಟರೆ ಅದು ಅವ್ರಿಗೆ ಕೇಳಿಸ್ಕೊಳ್ಳಲ್ಲ. ಅದೇನಾಗ್ತದೆ, ಅವರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶಿಕ್ಷಣ ಕೊಡೋದು ಭಾಳ ಸುಲಭ ಅದು. ಆದರೆ ನೀವು ಏನು ಮಾಡಬೇಕು, ಮೊದಲು ಪರಮಾತ್ಮ ತಂದೆಯ ಮಕ್ಕಳು ನಾವು ಅವರಿಗೆ ಅಂಥವರಿಗೆ ಶಿಕ್ಷಣ ಕೊಡುವಾಗ ಮೊದಲು ನಾವು ದಯಾಹೃದಯಿಗಳಾಗಿರಬೇಕು. ಅವರಿಗೆ ಕ್ಷಮೆ ಮಾಡಬೇಕು. ಕ್ಷಮೆ ಮಾಡಿ ಮತ್ತು ಶಿಕ್ಷಣವನ್ನು ಕೊಡಬೇಕು. ಯಾವಾಗಲೂ ದಯಾಹೃದಯಿಗಳಾಗಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು. ಆವಾಗ ಏನಾಗ್ತದೆ, ಅವರಿಗೆ ಅದು ದಯಾಹೃದಯಿಯಾಗಿ ನಾವು ಶಿಕ್ಷಣ ಕೊಟ್ಟಾಗ ಅದನ್ನು ಅವರು ಸ್ವಲ್ಪನಾದರೂ ಅದನ್ನು ಧಾರಣೆ ಆಗ್ತದೆ. ಇಲ್ಲ ಅಂದರೆ ಅದು ಧಾರಣೆ ಆಗೋದಿಲ್ಲ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಕರಾಗಲಿಕ್ಕೆ ಬಹಳ ಸುಲಭ ಇದೆ, ಆದರೆ ಅವರಿಗೆ ಕ್ಷಮೆ ಮಾಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಏನಾಗ್ತದೆ, ಅವರಿಗೆ ಅದು ನಾಟ್ತದೆ. ನೀವು ಹೇಳೋ ಶಿಕ್ಷಣ, ನೀವು ಹೇಳೋ ಕೊಡೋ ಈ ಜ್ಞಾನ, ಅದು ಏನಿದ್ರು ಅವರಿಗೆ ಅದು ಅರ್ಥ ಆಗ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಆಶೀರ್ವಾದವನ್ನು ಕೊಡಬೇಕು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಮನೆಯಲ್ಲಿ ಯಾರೇ ಆಗಲಿ ಏನೇ ಸ್ವಲ್ಪ ವ್ಯತ್ಯಾಸಗಳು ನಡೀತು ಅಂತ ಅಂದಾಗ ಅವಾಗೇನಾಗ್ತದೆ, ನಾವು ಅದನ್ನು ಸಹಿಸ್ಕೋಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ ತಂದೆ ಇವತ್ತು ಇಲ್ಲಿ. ಅದನ್ನು ಸಹಿಸ್ಕೋಬೇಕು, ಎಲ್ರಿಗೂ ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತೊಗೋಬೇಕು. ಆವಾಗ ಏನಾಗ್ತದೆ, ಎಲ್ಲರ ಮನೆಯೂ ಏನಾಗ್ತದೆ, ಪ್ರತಿಯೊಬ್ಬರ ಮನೆಯೂ ಆಶ್ರಮವಾಗಿಬಿಡ್ತದೆ, ಆಶ್ರಮವಾಗಿ ಬದಲಾಗ್ತದೆ ಅಂತ ಇಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಬ್ರಾಹ್ಮಣದ ಜೀವನದ ಫೌಂಡೇಶನ್ನೇ ಆಗಿದೆ ಪವಿತ್ರತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನಾಗ್ತದೆ, ಪವಿತ್ರತೆ ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಆಗಿದೆ ಪವಿತ್ರತೆ ಏನಾಗ್ತದೆ, ಎಲ್ರಿಗೂ ಅದು ಇಷ್ಟ ಆಗ್ತದೆ ಅಲ್ವಾ, ಎಲ್ಲರಿಗೂ ಪ್ರಿಯ ಆಗ್ತದೆ. ಪವಿತ್ರತೆಯಿಂದ ಎಷ್ಟು ನಮಗೆ ಸುಖ, ಶಾಂತಿ, ಪ್ರೇಮ, ಆನಂದ ಎಲ್ಲ ಸಿಗ್ತದೆ ಅಲ್ವಾ. ಅದೆಲ್ಲ ಹುಟ್ಕೊಳ್ಳೋದು ಯಾವಾಗ ಅಂದರೆ ಪವಿತ್ರತೆಯಿಂದ. ಅದು ಪವಿತ್ರತೆ ಏನಾಗ್ತದೆ, ಅದೇ ನಮ್ಮ ಮಾನವನಿಗೆ ಸತ್ಯ ಶೃಂಗಾರವಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಪವಿತ್ರತೆಯಿಂದ ಇದ್ದಾಗ ನೋಡಿ, ಅವರಲ್ಲಿ ಎಷ್ಟು ಮುಖದಲ್ಲಿ ಎಷ್ಟು ಕಳೆ ಇರ್ತದೆ, ಅವರ ಕಣ್ಣುಗಳಲ್ಲಿ ಎಷ್ಟು ಹೊಳಪು ಇರ್ತದೆ ಅಲ್ವಾ. ಅದಕ್ಕೆ ನೋಡಿ, ಅದು ಏನಾಗ್ತದೆ, ನಮಗೇನು ಅದೇ ಒಂದು ಸತ್ಯವಾದ ಶೃಂಗಾರ ಆಗಿದೆ ಅಂತ ಇಲ್ಲಿ ಬಾಪ್ ದಾದಾರವರು ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ದೇವತೆಗಳು ಪವಿತ್ರರಾಗಿರ್ತಾರಲ್ವ, ಪವಿತ್ರತೆಯಿಂದ ಇರೋದಕ್ಕೇ ಅವರಿಗೆ ಎಷ್ಟು ಮಾನ್ಯತೆಯನ್ನು ಕೊಡ್ತೀರಾ ಅಲ್ವಾ. ಎಷ್ಟು ಮಾನ್ಯತೆ ಇದೆ ದೇವತೆಗಳಿಗೆ, ಮತ್ತು ಎಷ್ಟು ಅವರು ಪೂಜ್ಯನೀಯರಾಗಿದ್ದಾರಲ್ವ. ಎಷ್ಟು ನೋಡಿ, ಎಲ್ಲ ಕಡೆ ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ ಅವ್ರಿಗೆ ಎಷ್ಟು ಅಭಿಷೇಕಗಳು ನಡೆಯುತ್ತೆ, ಎಷ್ಟು
ಪೂಜೆಗಳನ್ನ ಮಾಡ್ತಾರೆ. ಆ ಥರ ಅದು ಪವಿತ್ರತೆಯಿಂದ ಇರೋದಕ್ಕೆ ಅಷ್ಟು ಮಾನ್ಯತೆ ಮತ್ತು ಪೂಜೆ ನಡೆಯುತ್ತದೆ ಅಂತ ಬಾಬಾಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳಿಗೂ ಅದಕ್ಕೆ ವರದಾನವನ್ನು ಕೊಟ್ಬಿಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೆ ಹೇಳ್ತಿದ್ದಾರೆ, ಪವಿತ್ರ ಭವ ಯೋಗಿ ಭವ ಅಂತ ಹೇಳ್ಬಿಟ್ಟು ತಂದೆಯಲ್ಲಿ ಎಲ್ಲರಿಗೂ ವರದಾನವನ್ನು ಕೊಟ್ಟಿದ್ದಾರೆ ಅಲ್ವಾ. ಯಾವ ಆತ್ಮನಲ್ಲಿ ಪವಿತ್ರತೆ ಇದೆಯೋ ಅವರ ಚಲನೆ ವಲನೆ ಮತ್ತು ಚಹರೆ ಯಾವಾಗಲೂ ಹೇಗಿರ್ತದೆ ಅಂದರೆ ತುಂಬ ಹೊಳಿತಾ ಇರ್ತದೆ ಅಂತ ಬಾಬಾಯಲ್ಲಿ ಹೇಳ್ತಾ ಇದ್ದಾರೆ. ಅವರ ಮುಖದಲ್ಲಿ ಎಷ್ಟು ಚೆಹರೆಯಲ್ಲಿ ಎಷ್ಟು ಹೊಳಪಿರ್ತದೆ ಅಲ್ವಾ. ಅದು ಪವಿತ್ರತೆ ಇರೋದ್ರಿಂದನೇ ಸಾಧ್ಯವಾಗ್ತದೆ. ಅಂತಹ ಪವಿತ್ರವಾದ ಜೀವನವನ್ನು ನಡೆಸೋದು ಏನಾಗ್ತದೆ, ಅದು ಶ್ರೇಷ್ಠವಾಗಿರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದೇನಾಗ್ತದೆ, ಶ್ರೇಷ್ಠವಾದ ಜೀವನವಾಗಿದೆ. ಆ ಥರ ಅದು ನಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚು ಶ್ರೇಷ್ಠವನ್ನಾಗಿ ಮಾಡ್ತಾ ಹೋಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮದು ಏನಾಗಿದೆ, ನೀವು ಹೇಳ್ತಿರಲ್ವ, ಆದಿ ಸ್ವರೂಪ ಏನಾಗಿದೆ, ಪವಿತ್ರತೆಯಿಂದ ಇರ್ತದೆ ಅಲ್ವಾ. ಆದಿಯಿಂದ ಏನೋ ಸತ್ಯಯುಗದಿಂದ ಎಲ್ಲರೂ ಪವಿತ್ರವಾಗಿಯೇ ಇರ್ತೀರ. ಸತ್ಯಯುಗದಲ್ಲಿ ದೇವತೆಗಳಾಗಬೇಕು ಅಂದರೆ ಪವಿತ್ರವಾಗಿ ಇರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅನಾದಿ ಸ್ವರೂಪವು ಪವಿತ್ರವಾಗಿದೆ. ಇಂತಹ ಪವಿತ್ರ ಆತ್ಮಗಳ ಯಾವಾಗಲೂ ವಿಶೇಷತೆಗಳೇನೆಂದರೆ ಅವ್ರ ಜೀವನದಲ್ಲಿ ಯಾವಾಗಲೂ ಪವಿತ್ರತೆಯ ವ್ಯಕ್ತಿತ್ವವು ಕಂಡು ಬರ್ತಾ ಇರ್ತದೆ ಅಲ್ವಾ. ಈಗ ನೋಡಿ, ಈಗ ಇಷ್ಟು ಅವರು ನೀವು ನೋಡಿ ದಾದೀಜಿ ಅವ್ರದ್ದು ಬರೀ ಇವಾಗ ನೀವು ಫೋಟೋನಲ್ಲೇ ಈಗ ಹೋಗಿ ನೋಡಿದರೂ ಕೂಡ ಅವರಲ್ಲಿ ಕಣ್ಣುಗಳಲ್ಲಿ ಎಷ್ಟು ಹೊಳಪಿರ್ತದೆ, ಎಷ್ಟು ಮುಖದಲ್ಲಿ ಎಷ್ಟು ಕಳೆ ಇರ್ತದೆ ಅಲ್ವಾ. ಅದು ಸಂಪೂರ್ಣವಾದ ಪವಿತ್ರತೆಯ ಜೀವನವಾಗಿರ್ತದೆ. ಅಷ್ಟು ಅವರು ಶ್ರೇಷ್ಠವಾಗಿ ಇರ್ತಾರೆ ಅಂತ ಇಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಪವಿತ್ರತೆ ಏನಾಗ್ತದೆ, ಆ ಪವಿತ್ರತೆಯ ಮತ್ತು ರಿಯಾಲಿಟಿ ಮತ್ತು ಪವಿತ್ರತೆಯ ರಾಯಲ್ಟಿ ಏನಾಗಿದೆ, ಚಲನೆ ಮತ್ತು ಚೆಹರೆಯಲ್ಲಿ ಕಾಣ್ತದೆ ಅಂತ ಬಾಬಾಯಲ್ಲಿ ಹೇಳ್ತಿದ್ದಾರೆ ಅಲ್ವಾ. ಅವರ ನಡತೆಯಲ್ಲಿ, ಅವರ ಚೆಹರೆಯಲ್ಲಿ ನೋಡಿದ್ರೆ ಹೇಳಲ್ವಾ, ಅವ್ರ ನಡತೆ ಎಷ್ಟು ಗಾಂಭೀರ್ಯವಾಗಿದೆ ಅಂತ ಹೇಳ್ತೀವಲ್ವ. ಅವ್ರನ್ನ ನೋಡಿದರೆ ಅವರ ನಡೆ ಎಷ್ಟು ಗಾಂಭೀರ್ಯವಾಗಿದೆ, ಅವ್ರ ಮುಖದಲ್ಲಿ ನೋಡು ಎಷ್ಟು ಹೊಳಪಿದೆ ಅಂತ ಹೇಳ್ತೀವಲ್ವ. ಅದೇ ಏನಾಗಿದೆ, ಅದು ಅವರ ಜೀವನದಲ್ಲಿ ಏನದು, ಅದು ಪವಿತ್ರತೆಯಿಂದ ಅದು ಶೃಂಗಾರವಾಗಿರ್ತದೆ. ಅಷ್ಟು ಅವರು ಶೃಂಗಾರಿತವಾಗಿ ಕಾಣಿಸ್ತಾ ಇರ್ತಾರೆ ಅಂತ ಇಲ್ಲಿ ಬಾಪ್ದಾದರವರು ಹೇಳ್ತಾ ಇದ್ದಾರೆ. ಅವರು ಏನಾಗ್ತದೆ, ಈ ಸ್ಮೃತಿಯಿಂದ ಯಾವಾಗಲೂ ಆ ಪವಿತ್ರತೆಯ ಸ್ಮೃತಿಯಿಂದ ಅವರೇನಾಗಿರ್ತಾರೆ, ಯಾವಾಗಲೂ ಸಮರ್ಥತೆಯಿಂದ ಇರ್ತಾರೆ ಅಂತ ಹೇಳ್ತಾರೆ. ಯಾವಾಗಲೂ ನಾವು ಸ್ವಯಂನಲ್ಲಿ ಸ್ವಮಾನದಲ್ಲಿರಬೇಕು. ಯಾವಾಗಲೂ ಸ್ವಮಾನದಲ್ಲಿದ್ದು ಪ್ರತಿಯೊಬ್ಬರಿಗೂ ಕೂಡ ಸನ್ಮಾನ ನೀಡಿ ನಡೆಯುವವರು ಏನಾಗಿರ್ತಾರೆ, ಯಾವಾಗಲೂ ಅವರ ಪರ್ಸ್ನಾಲಿಟಿ ಆಗಿದೆ ಸದಾ ಸಂತುಷ್ಟತೆ ಮತ್ತು ಪ್ರಸನ್ನತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ನಾವು ಸ್ವಯಂ ಕೂಡ ಸಂತುಷ್ಟರಾಗಿರಬೇಕು ಮತ್ತು ಅನ್ಯರನ್ನು ಕೂಡ ಸಂತುಷ್ಟ ಪಡಿಸುವವರಾಗಿರಬೇಕು. ಯಾವಾಗಲೂ ಬೇರೆಯವರಿಗೆ ನಾವು ಖುಷಿಯಿಂದ ಇರಬೇಕು, ಅನ್ಯರನ್ನು ಸಹ ಖುಷಿ ಪಡಿಸ್ತಾ ಇರಬೇಕು ಅಂತ ಇಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ನೋಡಿ, ಪವಿತ್ರತೆಯಿಂದ ಎಷ್ಟೊಂದು ಪ್ರಾಪ್ತಿಗಳಾಗಿದೆ ಅಲ್ವಾ. ಬಾಪ್ದಾದರವರು ಮಕ್ಕಳಿಗೆ ಎಲ್ಲ ಎಷ್ಟು ಪ್ರಾಪ್ತಿಗಳನ್ನ ಕೊಟ್ಟಿದ್ದಾರೆ. ಪವಿತ್ರತೆಯಿಂದ ಎಷ್ಟೊಂದು ಪ್ರಾಪ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊಂದು ಖಜಾನೆಗಳಿಂದ ನಾವು ಸಂಪನ್ನ ಮಾಡಿದ್ದಾರೆ ತಂದೆ ಬಂದುಬಿಟ್ಟು. ಈಗ ನಮಗೆ ಒಂದು ವೇಳೆ ಪ್ರಾಪ್ತಿಗಳು ಸ್ಮೃತಿಯಲ್ಲಿ ಇಟ್ಟುಕೊಂಡ್ರೆ ಯಾವಾಗಲೂ ಸಂಪನ್ನರಾಗಿ ಬಿಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಎಲ್ಲ ಕೊಟ್ಟಿರೋ ತಂದೆ ಏನು ಕೊಟ್ಟಿದ್ದಾರೋ ಅವೆಲ್ಲ ಪ್ರಾಪ್ತಿಗಳನ್ನ ನಾವು ಸ್ಮೃತಿಯಲ್ಲಿ ಇಟ್ಕೊಂಡಿರಬೇಕು. ಆವಾಗ ನೀವು ಎಲ್ಲರೂ ಸಂಪನ್ನರಾಗಿ ಬಿಡ್ತೀರಾ ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ. ತಂದೆ ನಮಗಿಲ್ಲಿ ಎಷ್ಟು ಖಜಾನೆಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಯಾವಾಗಲೂ ತಂದೆ ಕೊಟ್ಟಿರೋದು 4 ಖಜಾನೆಗಳು ಅಲ್ವಾ. ಅದನ್ನು ಯಾವಾಗಲೂ ನಾವು ಗಮನದಲ್ಲಿ ಇಟ್ಕೊಂಡು ಇರಬೇಕು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಇದೆ ಜ್ಞಾನದ ಖಜಾನೆ ಅಲ್ವಾ. ಇದರಿಂದ ಯಾವಾಗಲೂ ನಾವು ಜೀವನದಲ್ಲಿ ಇದರ ಜ್ಞಾನದ ಖಜಾನೆ ಇದರಿಂದ ಏನಾಗ್ತದೆ, ನಮ್ಮ ಜೀವನದಲ್ಲಿರುತ್ತೆ ನಾವು ಸದಾ ದುಃಖ ಅಶಾಂತಿಯಿಂದ ಮುಕ್ತರಾಗ್ಬಿಡ್ತೀವಿ ಅಲ್ವಾ. ಯಾವಾಗ ನಮಗೆ ಈ ಪರಮಾತ್ಮ ತಂದೆಯ ಈ ಜ್ಞಾನ ಸಿಗ್ತದೆ, ಈ ಜ್ಞಾನ ಸಿಕ್ಕಾಗ ಏನಾಗ್ತದೆ, ನಾವು ಅವಾಗಿಂದನೇ ಹೇಳಲಿಕ್ಕೆ ಶುರು ಮಾಡ್ತೇವೆ, ಅಬ್ಬಾ ಇಷ್ಟು ನಮಗೆ ಇದನ್ನು ಎಷ್ಟು ಹುಡುಕ್ತಾ ಇದ್ದೆ ನಾನು, ಇಂಥ ಒಂದು
ಪರಮಾತ್ಮನನ್ನು ನಾನು ಹುಡುಕ್ತಾ ಇದ್ದೆ, ಇವತ್ತು ನನಗೆ ಸಿಕ್ಬಿಟ್ರು, ಈ ಪರಮಾತ್ಮನ ಜ್ಞಾನ ನನಗೆ ಸಿಕ್ಬಿಡ್ತು, ನಾನು ಇವತ್ತಿನಿಂದ ಎಲ್ಲ ನನ್ನ ದುಃಖದಿಂದ ಮುಕ್ತ ಆಗಿಬಿಟ್ಟೆ, ನನಗೆ ಎಷ್ಟು ಶಾಂತಿಯ ಅನುಭವ ಆಗ್ತಾಯಿದೆ ಅಂತ ಆವತ್ತಿನಿಂದನೇ ಹೇಳ್ಕೊಂಡು ಹೋಗ್ಬಿಡ್ತೀರಲ್ವ. ಆದ್ದರಿಂದ ಅಂದಿನಿಂದ ಏನಾಗ್ತದೆ, ನಮ್ಮ ಜೀವನದಲ್ಲಿ ಯಾವಾಗಲೂ ದುಃಖ ಶಾಂತಿಯಿಂದ ಮುಕ್ತರಾಗ್ಬಿಡ್ತೀರ ಅಂತ ಬಾಬೆಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ ಎಲ್ಲದರಿಂದನೂ ವಿಕರ್ಮದಿಂದ ಎಲ್ಲ ಮುಕ್ತರಾಗ್ಬಿಡ್ತೀರಾ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ವೇಳೆ ಯಾವುದೇ ವ್ಯರ್ಥ ಸಂಕಲ್ಪ ಆಗಲಿ, ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ವಿಕಲ್ಪ ಬಂದರೂ ಸಹ ಅದೇನಾಗ್ತದೆ, ಜ್ಞಾನದ ಬಲದಿಂದ ನೀವು ವಿಜಯಿಗಳಾಗ್ಬಿಡ್ತೀರಾ ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ. ಅವಾಗೇನಾಗ್ತದೆ, ನಮಗೆ ಸ್ವಲ್ಪ ವ್ಯರ್ಥ ಸಂಕಲ್ಪ ಬಂತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಬೇಡ ನಾವು ವ್ಯರ್ಥದಲ್ಲಿ ಹೋಗಬಾರ್ದಲ್ವ ಅಂತ ತಕ್ಷಣ ನಾವು ಅದನ್ನು ಮತ್ತೆ ಪರಮಾತ್ಮನ ನೆನಪು ಮಾಡಿಕೊಂಡು ನಾವು ನಮ್ಮ ಬುದ್ಧಿಯನ್ನು ಮತ್ತೆ ಪರಮಾತ್ಮನ ಒಂದು ಜ್ಞಾನದ ಕಡೆ, ಪರಮಾತ್ಮ ಹೇಳಿರುವಂಥ ಯಾವುದಾದ್ರೂ ಒಂದು ಮುರುಳಿಯ ಪಾಯಿಂಟ್ಸ್ ಕಡೆ ನಮ್ಮ ಗಮನವನ್ನು ತಕ್ಷಣ ಚೇಂಜ್ ಮಾಡ್ಕೋಬೇಕಾಗ್ತದೆ. ಅವಾಗೇನಾಗ್ತದೆ, ವಿಜಯಿಗಳಾಗ್ತೀರ ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. 2ನೇ ಖಜಾನೆಯಾಗಿದೆ ಯೋಗದ ಖಜಾನೆ. ಇದರಿಂದ ಏನಾಗ್ತದೆ, ನಾವು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತಾ ಇರ್ತೀವಿ ಅಷ್ಟೆಷ್ಟು ನಮ್ಮಲ್ಲಿ ಶಕ್ತಿ ಪ್ರಾಪ್ತಿಯಾಗ್ತಾ ಹೋಗ್ತದೆ ಅಲ್ವಾ. ಶಕ್ತಿ ಪ್ರಾಪ್ತಿ ಆಗ್ತಾ ಹೋಗ್ತದೆ ಮತ್ತು ಶಕ್ತಿಗಳ ಆಧಾರದಿಂದ ಏನಾಗ್ತದೆ, ಸರ್ವ ಸಮಸ್ಯೆಗಳು, ಸರ್ವ ವಿಘ್ನಗಳು ಸಹ ಏನಾಗ್ತದೆ, ಸಹಜವಾಗಿ ನಾವು ಪಾರು ಮಾಡ್ಬೋದು ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಎಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತೀವಿ, ನಮ್ಮ ಪಾಪ ಕರ್ಮಗಳೆಲ್ಲ ಏನಾಗ್ತಾ ಹೋಗ್ತದೆ, ಸುಟ್ಟು ಭಸ್ಮ ಆಗ್ತಾ ಹೋಗ್ತದೆ. ಆ ಪವಿತ್ರತೆಯ ಅಗ್ನಿಯಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆದಂಗೆ ಏನಾಗ್ತದೆ, ನಮ್ಮಲ್ಲಿ ಸಂಪೂರ್ಣ ಪವಿತ್ರತೆ ಬಂದು ಮತ್ತು ನಮ್ಮಲ್ಲಿ ಸರ್ವಶಕ್ತಿಗಳನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ತಾ ಹೋದಂಗೆ ನಾವು ಯಾವುದೇ ವಿಘ್ನ ಬಂದರೂ ಕೂಡ ನಾವು ಸಹಜವಾಗಿ ಪಾರಾಗ್ಬೋದು ಅಂತ ಇಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. 3ನೆಯ ಖಜಾನೆ ಆಗಿದೆ ಧಾರಣೆಗಳ ಖಜಾನೆ. ಧಾರಣೆ, ತಂದೆ ನಮಗೆ ಏನೇನು ಕಲಿಸ್ಕೊಡ್ತಾರೆ, ಯಾವ ಜ್ಞಾನ ಏನು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಪರಮಾತ್ಮ ಹೇಳೋ ಒಂದೊಂದು ನುಡಿಯೂ ಸಹ ಅದನ್ನು ನಾವು ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೋಬೇಕು. ಇದರಿಂದ ನಾವು ಎಷ್ಟು ಧಾರಣೆ ಮಾಡ್ಕೊಳ್ತಾ ಹೋಗ್ತೀವೋ ಆವಾಗ ನಾವು ಸರ್ವಗುಣಗಳ ಪ್ರಾಪ್ತಿ ಆಗ್ತಾ ಹೋಗ್ತದೆ ಅಂತ. ಅಂದರೆ ನಾವು ಎಲ್ಲ ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ ನಮ್ಮ ಜೀವನದಲ್ಲಿ. ನಾವು ಧಾರಣೆ ಮಾಡ್ಕೊಂಡಂಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಂಗೆ ನಮ್ಮಲ್ಲಿ ಎಲ್ಲ ಸರ್ವಗುಣಗಳನ್ನ ನಾವು ಸಂಪಾದನೆ ಮಾಡ್ಕೊಂಡಂಗೆ ಏನಾಗ್ತದೆ, ಎಲ್ಲ ನಮ್ಮಲ್ಲೇ ನೋಡ್ಬೋದು. ಅವಾಗ ಎಷ್ಟು ಚೇಂಜಸ್ ಆಗ್ತಾ ಹೋಗ್ತದೆ ನಮ್ಮ ಜೀವನದಲ್ಲಿ. ಅವಾಗ 4ನೇ ಖಜಾನೆ ಆಗಿದೆ ಸೇವೆಯ ಖಜಾನೆ. ಈ ಸೇವೆ ಏನಾಗ್ತದೆ, ನಾವು ಇಲ್ಲಿ ಎಲ್ಲೇ ಆಗಲಿ, ನೀವು ಗೃಹಸ್ಥದಲ್ಲೇ ಸೇವೆ ಮಾಡಿ ಅಥವಾ ಸೆಂಟರ್ಗಳಲ್ಲಿ ಆಶ್ರಮದಲ್ಲೇ ಸೇವೆ ಮಾಡಿ, ಅವಾಗ ಏನಾಗ್ತದೆ, ಸರ್ವರಿಂದ ಆಶೀರ್ವಾದ. ಅಲ್ಲಿ ಏನಾಗ್ತದೆ, ಸೆಂಟರ್ಗಳಲ್ಲಿ ಸೇವೆ ಮಾಡೋದ್ರಿಂದ ಪರಮಾತ್ಮ ತಂದೆಯಿಂದ ಆಶೀರ್ವಾದ ಸಿಗ್ತದೆ ಮತ್ತು ಎಲ್ಲರಿಗೂ ಸಹಯೋಗ ಕೊಡೋದ್ರಿಂದ ತಂದೆಗೆ ಸಹಯೋಗ ಆಗಲಿ, ಅಲ್ಲಿ ಇರೋ ಬೇರೆ ಅಕ್ಕಂದರಿಗೆ ಸಹಯೋಗ ಕೊಡೋದ್ರಿಂದ ಅವರಿಂದನೂ ಆಶೀರ್ವಾದ ಸಿಗ್ತದೆ. ಮತ್ತು ಏನಾಗ್ತದೆ, ಇಲ್ಲಿ ನೀವು ಗೃಹಸ್ಥದಲ್ಲಿ ಕೂಡ ನೀವು ಏನೇ ಕೆಲಸ ಕಾರ್ಯಗಳು ಮಾಡೋದ್ರಿಂದ ಏನಾಗ್ತದೆ, ಎಲ್ಲರಿಂದ ಆಶೀರ್ವಾದ ಸಿಗ್ತಾ ಹೋಗ್ತದೆ. ಹಾಗೇನಾಗ್ತದೆ, ನಿಮಗೂ ಸ್ವಯಂ ಕೂಡ ಖುಷಿ ಪ್ರಾಪ್ತಿ ಆಗ್ತದೆ. ಎಷ್ಟು ಆವಾಗ ನಾವು ಸೇವೆ ಮಾಡೋದ್ರಿಂದ ಏನಾಗ್ತದೆ ಸಹ ನಮಗೆ ಖುಷಿಯೂ ಸಿಗ್ತಾ ಹೋಗ್ತದೆ ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ನಮಗೆ ತಂದೆಯ ಮೂಲಕ ನಮಗೆ ಇಷ್ಟೆಲ್ಲ ಖಜಾನೆಗಳು ಪ್ರಾಪ್ತಿಯಾಗ್ತಾ ಹೋಗ್ತದೆ. ತಂದೆ ಎಲ್ರಿಗೂ, ಪರಮಾತ್ಮ ತಂದೆಯನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ಖಜಾನೆಗಳನ್ನ ಕೊಡ್ತಾರೆ. ಕೆಲವ್ರಿಗೆ ಜಾಸ್ತಿ ಕೊಡೋದಾಗಲಿ, ಕೆಲವ್ರಿಗೆ ಕಡಿಮೆ ಕೊಡೋದಾಗಲಿ ಮಾಡೋದಿಲ್ಲ. ಆದರೆ ಅದೇನಾಗ್ತದೆ, ಅವ್ರವ್ರ ಕೆಪಾಸಿಟಿಗೆ ಅನುಗುಣವಾಗಿ ಅದನ್ನು ತೊಗೊಳೋದ್ರಿಂದ ಅಲ್ಲಿ ಏನಾಗ್ತದೆ, ಅಂತರ ಆಗ್ತದೆ ಅಂತ ಇಲ್ಲಿ ಬಾಪ್ದಾದರವರು ಹೇಳ್ತಾ ಇದ್ದಾರೆ ಅಲ್ವಾ. ಈಗ ಎಲ್ಲರೂ ಸತ್ಯಯುಗದಲ್ಲಿ ಎಲ್ಲರೂ ಈಗ ಲಕ್ಷ್ಮೀನಾರಾಯಣನೇ ಹಾಗಲ್ಲ. ಮತ್ತು ಬೇರೆ ಬೇರೆ ಪದವಿಗಳಿರ್ತದೆ. ಕೆಲವರು ರಾಜರಾಗ್ತಾರೆ, ಕೆಲವರು ದಾಸದಾಸಿಯರಾಗ್ತಾರೆ, ಕೆಲವರು ಅಂದರೆ ರಾಯಲ್ ಫ್ಯಾಮಿಲಿಲಿ ಬರ್ತಾರೆ, ಪ್ರಜೆಗಳಲ್ಲಿ ಬರ್ತಾರೆ. ಈ ಥರ ಹಂಗಾಗಿ ಪರಮಾತ್ಮ ತಂದೆ ಕೊಡೋದಂತೂ ಎಲ್ಲರಿಗೂ ಒಂದೇ ರೀತಿ ಕೊಡ್ತಾರೆ. ಅವರವರಿಗೆ
ಎಷ್ಟೆಷ್ಟು ಆಗ್ತದೆ ಅಷ್ಟಷ್ಟು ಅವರು ಪ್ರಾಪ್ತಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಲ್ಲಿ ಎಲ್ಲ ಎಲ್ಲ ಅಂತರವಾಗ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಪಾಪ ದಾದ ಹೇಳ್ತಿದ್ದಾರೆ, ಕೆಲವು ಮಕ್ಕಳು ಖಜಾನೆಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ, ಆದರೆ ಅವ್ರು ಏನು ಮಾಡ್ತಾರೆ, ಯಾವಾಗಲೂ ಎಷ್ಟು ಅಮೃತ ವೇಳೆ ಹೇಳ್ತಾರೆ, ಯೋಗ ಮಾಡ್ತಾರೆ, ಎಲ್ಲ ಮಾಡ್ಕೊಂಡ್ರೂ ಕೂಡ ಏನು ಮಾಡ್ತಾರೆ, ಬೇರೆ ಹೊರಗಡೆ ತಿಂದು ಕುಡಿದು ಮಜಾ ಮಾಡಿ ಮೋಜು ಮಸ್ತಿ ಎಲ್ಲದರಲ್ಲೂ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ನೋಡಿ, ಇಲ್ಲಿ ಬಾಬಾ ಎಷ್ಟು ವೆರೈಟಿ ಮಕ್ಕಳನ್ನು ನೋಡಿದ್ದಾರೆ, ಯಾರ್ಯಾರು ಹೆಂಗೆ ಮಾಡ್ಕೊಳ್ತಾರೆ, ಯಾರ್ಯಾರು ಹೆಂಗೆ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಯಾರ್ಯಾರು ಹೆಂಗೆ ಪ್ರಾಪ್ತಿ ಮಾಡ್ಕೊಳ್ತಾರೆ ಅನ್ನೋದನ್ನ ತಂದೆ ನೋಡಿಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾರಂತೆ, ತಿಂತಾರೆ ಕುಡಿತಾರೆ ಮೋಜನ್ನು ಆಚರಿಸ್ತಾರೆ, ಖಜಾನೆಯನ್ನು ಜಮಾ ಮಾಡ್ಕೊಳ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅವ್ರು ಏನೇ ಅದೆಲ್ಲ ಮಾಡಿದ್ರು ಖಜಾನೆಯನ್ನು ಜಮಾ ಮಾಡ್ಕೊಳ್ತಾರೆ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಮಕ್ಕಳು ಏನು ಮಾಡ್ತಾರೆ ಅಂತ ನೋಡಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಅವರು ಎಲ್ಲ ಕಾರ್ಯದಲ್ಲೂ ಅವನ್ನೆಲ್ಲ ತೊಡಗಿಸ್ಕೊಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ಎಲ್ಲ ಖಜಾನೆಗಳನ್ನ ತೊಡಗಿಸ್ಕೊಂಡು ಇನ್ನೂ ಹೆಚ್ಚೆಚ್ಚು ಸಂಪಾದನೆ ಮಾಡ್ಕೊಳ್ತಾ ಹೋಗ್ತಾರೆ, ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಅದನ್ನು ಸ್ವಯಂನಲ್ಲಿ ಸಂಪಾದನೆ ಮಾಡಿಕೊಂಡು ಅದನ್ನು ಬೇರೆಯವರಿಗೆ ಆಶೀರ್ವಾದದ ಮೂಲಕ, ಯಾರು ದುಃಖದಲ್ಲಿದ್ದವರಿಗೆ ನೋವಿನಲ್ಲಿದ್ದವರಿಗೆ ಅವರಿಗೆ ಅದನ್ನು ಹಂಚ್ತಾ ಹೋಗ್ತಾರೆ. ಆಮೇಲೆ ಮತ್ತೆ ಅದನ್ನೇನಾಗ್ತದೆ, ಅದು ಅವರಿಗೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇದು ಈ ಥರ ನಾವು ತಗೊಂಡು ಅದನ್ನು ಪ್ರಾಪ್ತಿ ಮಾಡಿಕೊಂಡು ಬೇರೆಯವ್ರಿಗೆ ಕೊಡೋದೇನಿದೆ ಇದು ನಮಗೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ನಮಗೆ ಇನ್ನು ಹೆಚ್ಚಿಗೆ ಪ್ರಾಪ್ತಿ ಆಗ್ತಾ ಹೋಗ್ತದೆ. ಇದೇ ಬೀಗದ ಕೈಯಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಖಜಾನೆಯನ್ನು ಸ್ವಯಂನ ಪ್ರತಿ ಹಾಗೂ ಅನ್ಯರ ಪ್ರತಿ ಉಪಯೋಗಿಸ್ಬೇಕು. ಅದನ್ನು ನಾವು ಯಾವಾಗಲೂ ನಮ್ಮಲ್ಲೇ ತುಂಬಿಕೊಂಡು ಇಟ್ಕೊಳ್ಳೋದಲ್ಲ, ಅದನ್ನು ಬೇರೆಯವ್ರಿಗೆ ನಾವು ಕೊಡ್ತಾ ಹೋಗಬೇಕು, ಹಂಚ್ತಾ ಹೋಗಬೇಕು. ಅವಾಗೇನಾಗ್ತದೆ, ಅದು ಇನ್ನೂ ಹೆಚ್ಚು ಆಗ್ತಾ ಹೋಗ್ತದೆ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ಅದನ್ನು ಬೇರೆಯವ್ರಿಗೂ ಹಂಚಬೇಕು. ಯಾರು ಅದನ್ನು ಉಪಯೋಗಿಸ್ಕೊಳ್ತೀರ, ಈಗ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎಲ್ಲ ಪರಮಾತ್ಮ ತಂದೆಯ ಜೊತೆ ವಾರ್ತಾಲಾಪ ಮಾಡಿ ಮತ್ತು ಪರಮಾತ್ಮ ತಂದೆಯಿಂದ ಎಲ್ಲ ಶಕ್ತಿಗಳನ್ನ ಜಮಾ ಮಾಡ್ಕೊಳ್ತೀರ. ಜಮಾ ಮಾಡಿಕೊಂಡು ಏನು ಮಾಡಬೇಕು, ಅದನ್ನು ಹೋಗಿ ನೀವು ನಂತರ ಮತ್ತೆ ಎಲ್ಲ ಜಮಾ ಆದಮೇಲೆ ನಾವು ಬಾಬಾ ಹೇಳಿದಾರಲ್ವ ಯಾವ ರೀತಿ ಯೋಗ ಮಾಡೋದಂತ, ಮತ್ತೆ ಹೋಗಿ ನಾವು ಗ್ಲೋಬ್ನ ಮೇಲೆ ಕೂತ್ಕೊಂಡು ತಂದೆಯಿಂದ ಶಕ್ತಿ ತಗೊಳ್ತಾ ಹೋಗಬೇಕು, ಬೇರೆಯವ್ರಿಗೆ ಕೊಡ್ತಾ ಹೋಗಬೇಕು. ಎಷ್ಟು ಜನ ದುಃಖದಲ್ಲಿರೋರಿಗೆ, ನೋವಿನಲ್ಲಿರೋರಿಗೆ, ಎಷ್ಟು ಜನ ರೋಗಿಗಳಾಗಿದ್ದಾರೆ, ಎಲ್ಲರಿಗೂ ನಾವು ಶಕ್ತಿಯ ದಾನ, ಅವರಿಗೆ ಶಾಂತಿಯ ದಾನ, ಸುಖದ ದಾನ ಮಾಡ್ತಾ ಹೋಗಬೇಕು. ಆ ಥರ ಹಂಚ್ತಾ ಹೋದಾಗೆ ಅದನ್ನು ಉಪಯೋಗಿಸ್ಬೇಕು, ಅದು ಜಮಾ ಮಾಡಿ ಇಟ್ಕೊಳ್ಳೋದಲ್ಲ, ಇದು ಕೊಡೋದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಶೇಷ ಖಜಾನೆಗಳನ್ನ ಯಾವಾಗಲೂ ನೀವು ಜಮಾ ಮಾಡಿಕೊಂಡು ಬೇರೆಯವ್ರಿಗೂ ಅದನ್ನು ಕೊಡ್ತಾ ಹೋಗಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಪ್ದಾದ ಹೇಳ್ತಾರೆ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನಾನು ಎಷ್ಟು ಜಮಾ ಮಾಡ್ಕೊಳ್ತಿದ್ದೀನಿ, ನಾನು ಎಷ್ಟು ಹಂಚ್ತಾ ಇದ್ದೀನಿ ಬೇರೆಯವರಿಗೆ ಅಂತ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ. ಈ ವಿಶೇಷ ಖಜಾನೆಗಳನ್ನ ಎಷ್ಟು ನೀವು ಜಮಾ ಮಾಡ್ಕೊಳ್ತೀರೋ ಅಷ್ಟು ನೀವು ಅದನ್ನು ಬೇರೆಯವ್ರಿಗೆ ಹಂಚ್ತಾ ಹೋಗ್ತೀರಾ, ಅಷ್ಟು ಸದಾ ನೀವು ಸಂಪನ್ನರಾಗಿರ್ತೀರ ಅಂತ ತಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಅದಕ್ಕೆ ಬಾಬಾ ಇಲ್ಲಿ ಎಕ್ಸಾಂಪಲ್ ಹೇಳ್ತಾರೆ, ಯಾವುದೇ ಒಂದು ಪದಾರ್ಥ ಅದು ತುಂಬ ಇತ್ತು ಅಂದರೆ ಅದು ತುಳ್ಕೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಗಾದೆ ಇದೆ ಅಲ್ವಾ, ತುಂಬಿದ ಕೊಡ ಯಾವತ್ತೂ ತುಳ್ಕೋದಿಲ್ಲ ಅಂತ. ಅದು ಒಂದು ವೇಳೆ ತುಂಬಿಲ್ಲ ಅಂದರೆ ಏನಾಗ್ತದೆ, ಅದು ತುಳುಕ್ತಾ ಇರ್ತದೆ, ಅಂದರೆ ಏರುಪೇರಿನಲ್ಲಿ ಬರ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಪದಾರ್ಥ ಆಗಲಿ, ಒಂದು ಕೊಡದಲ್ಲಿ ನೀರಾಗಿರಲಿ, ಅದು ತುಂಬ ತುಂಬ್ಕೊಂಡು ತೊಗೊಂಡೋಗ್ತಾ ಇದ್ದರೆ ಅದು ಸೌಂಡ್ ಬರಲ್ಲ, ಚೆಲ್ಲಲ್ಲ. ಇಲ್ಲ ಅಂದರೆ ನೋಡಿ, ಅರ್ಧ ಇತ್ತು ಅಂದರೆ ಅದೇನಾಗ್ತದೆ, ತುಳುಕ್ತಾ ಇರ್ತದೆ ಅಂತ ಇಲ್ಲಿ ಬಾಪ್ದಾದ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವಾಗಲೂ ಎಲ್ಲ ಸರ್ವ ಖಜಾನೆಗಳನ್ನ ಯಾವಾಗಲೂ ಸಂಪನ್ನರಾಗಿರ್ರಿ, ಸರ್ವ ಖಜಾನೆಗಳಿಂದ ಯಾವಾಗಲೂ ಸಂಪನ್ನರಾಗಿರಲಿ ಆಗಿರ್ರಿ. ಅವಾಗೇನಾಗ್ತದೆ, ನಿಮಗೆ ಏರಿಳಿತ ಆಗೋದಿಲ್ಲ, ಏರುಪೇರಿನಲ್ಲಿ ಬರೋದಿಲ್ಲ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.
ಅದಕ್ಕೆ ಯಾವಾಗಲೂ ಇದೇನಾಗಿದೆ, ತಂದೆಯ ಸರ್ವ ಖಜಾನೆಗಳು ಏರಿಳಿತದಲ್ಲಿ ಬರಬೇಡ್ರಿ, ತಂದೆ ಸರ್ವ ಖಜಾನೆಗಳಿಗೆ ಮಕ್ಕಳು ಅಧಿಕಾರಿಗಳಾಗಿದ್ದೀರಾ ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸದಾ ನಿಮ್ಗೆ ಈ ನಶೆ ಇರಬೇಕು. ನಾವು ತಂದೆಯ ಖಜಾನೆಯು ನಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ ನಿಮಗಿದು ನಶೆ ಇರಬೇಕು ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ನೋಡಿ, ಯಾರಾದರೂ ಒಬ್ಬ ರಾಜನಿಗೆ ಒಬ್ಬ ಚಿಕ್ಕ ರಾಜ ಮಗು ಇತ್ತು ಅಂದರೆ ಆ ಮಗುಗೆ ಗೊತ್ತಿರಲ್ಲ ತಂದೆ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಖಜಾನೆ ಇದೆ, ಏನು ಗೊತ್ತಿರಲ್ಲ. ಆದರೆ ಅದಕ್ಕೇನು, ಇದೆಲ್ಲ ನಂದು, ಇದೆಲ್ಲ ನಂದು, ಇದು ನಮ್ಮ ಮನೆಯದು, ನಂದಿದು ಅಂತೇಳಿ ಮಾತ್ರ ಗೊತ್ತಿರ್ತದೆ ಅಲ್ವಾ. ಹಾಗೆ ಈಗ ನೋಡಿ, ನೀವು ಫಾರ್ ಎಕ್ಸಾಂಪಲ್ ಬೇರೆ ಇಲ್ಲೇ ಯಾವುದಾದ್ರೂ ಮನೇಲಿ ಹೋದಾಗ ಚಿಕ್ಕ ಮಕ್ಕಳು ಅವ್ರ ಮನೇದು ಒಂದು ಗೊಂಬೆ, ಅದು ಆಟ ಆಡೋ ಗೊಂಬೆ ಕೂಡ ನೋಡಿ, ಇದು ನಂದು, ಇದು ನಮ್ಮ ಮನೆಯದು, ಇದು ನಮ್ಮ ಮನೆ ವಸ್ತು, ಬೇರೆಯವ್ರಿಗೆ ಕೊಡಬಾರ್ದು ಅನ್ನೋದಿರುತ್ತೆ. ಅದಕ್ಕೆ ಇದು ನನ್ನ ಏನಾದರೂ ಕೇಳಿದ್ರೆ ನಮ್ಮಪ್ಪ ತಂದು ಕೊಟ್ಟಿದ್ದು, ಇದು ನಂದು ಅಂತ ಹೇಳುತ್ತೆ ಅಲ್ವಾ. ಅದೇ ರೀತಿ ನಿಮಗೂ ಈ ತಂದೆಯ ಆಸ್ತಿ ಅಂದಮೇಲೆ ಇದಕ್ಕೆ ನಿಮಗೆ ನೀವು ಅಧಿಕಾರಿಗಳಾಗಿದ್ದೀರಾ ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ. ತಂದೆಯ ಖಜಾನೆ ಅಂದಮೇಲೆ ಇದು ನನ್ನ ಖಜಾನೆಯೂ ಆಗಿದೆ ಅಂತ ನಿಮಗೆ ಸದಾ ನಶೆ ಇರಬೇಕು, ನಶೆ ಇರಬೇಕು ಮತ್ತು ಖುಷಿ ಇರಬೇಕು ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಖುಷಿ ಕಡಿಮೆ ಆಯಿತು ಅಂದರೆ ನೀವು ಅದನ್ನು, ಅಲ್ಲಿ ಏನಾಗ್ತದೆ, ನಿಮ್ಮಲ್ಲಿ ಕಡಿಮೆ ಖಜಾನೆಗಳ ಪ್ರಾಪ್ತಿ ಕಡಿಮೆ ಇದೆ ಅಂತ ಇಲ್ಲಿ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಯಾವಾಗಲೂ ತಂದೆ ಹೇಳೋದೇನು, ಅಲ್ಲಿ ನಾವು ಕೇಳ್ಕೋಬಾರ್ದು, ಇದು ನನಗೆ ಬೇಕು, ಇದು ಕಡಿಮೆ ಇದೆ, ಇದನ್ನು ಕೊಡಿ ಅಂತ ಕೇಳೋದಲ್ಲ. ತಂದೆಯಿಂದ ಅದೇನದ ನೀವು ಸಮಾವೇಶ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ತಂದೆಯಿಂದ ಎಲ್ಲ ಸರ್ವ ಖಜಾನೆಗಳನ್ನು ನಾವು ಸಮಾವೇಶ ಮಾಡಿಕೊಳ್ಳುವವರಾಗಿರಬೇಕು ಅಂತ ಹೇಳ್ತಿದ್ದಾರೆ. ಯಾರು ತಂದೆಯಿಂದ ಸಮಾವೇಶ ಮಾಡ್ಕೊಳ್ತಿರೋ ಅಂಥವರಲ್ಲಿ ನಶೆ ಇರ್ತದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಪರಮಾತ್ಮನ ಪ್ರೀತಿ ಏನಾಗಿದೆ, ಇದು ಅವಿನಾಶಿಯಾದ ಪ್ರೀತಿಯಾಗಿದೆ. ಇದು ಕೇವಲ ಒಂದು ಜನ್ಮಕ್ಕೆ ಅಷ್ಟೇ ಅಲ್ಲ, ಇದು ಅನೇಕ ಜನ್ಮಗಳವರೆಗೆ ಸದಾ ಏನಾಗ್ತದೆ, ತಂದೆಯ ಪ್ರೀತಿ ನಮಗೆ ಜನ್ಮಾಂತರಕ್ಕೂ ಇದು ಯಾವಾಗಲೂ ಸ್ಥಿರವಾಗಿರ್ತದೆ. ಇದು ಸದಾ ಪ್ರೀತಿಯು ಸ್ಥಿರವಾಗಿರ್ತದೆ. ಏಕೆಂದರೆ ಇಲ್ಲಿ ನಡೀತಾ ಇರೋದೇನಾಗಿದೆ, ಈ ಸಮಯವು ಸಹ ಏನಾಗಿದೆ, ಇದು ಸಂಗಮವಾಗಿದೆ. ಈ ಸಂಗಮ ಯುಗದಲ್ಲಿ ನಾವೆಷ್ಟು ಜಮಾ ಮಾಡಿಕೊಂಡು ಇಟ್ಕೊಂಡಿರ್ತೀವಿ, ಎಲ್ಲ ತಂದೆಯ ಪ್ರೀತಿ, ಸರ್ವ ಖಜಾನೆಗಳನ್ನ ಇದು ಯಾವಾಗಲೂ ಇದು ವಿನಾಶ ಆಗೋದಿಲ್ಲ, ಇದು ಯಾವಾಗಲೂ ನಮಗೆ ಸ್ಥಿರವಾಗಿ ಇರ್ತದೆ ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಸಂಗಮ ಯುಗ ಏನಾಗಿದೆ ಅಂದರೆ ಇದು ಭಾಗ್ಯದ ಯುಗವಾಗಿದೆ. ಈ ಸತ್ಯಯುಗಕ್ಕೂ ಭಾಗ್ಯವಂತ ಯುಗ ಅಂತ ಹೇಳ್ತಾರೆ. ಆದರೆ ಇದು ವರ್ತಮಾನ, ಇದು ಪ್ರೆಸೆಂಟ್, ಈ ಸಂಗಮ ಯುಗವಾಗಿದೆಯಲ್ಲ, ಈ ಸಮಯ ಅದಕ್ಕಿಂತಲೂ ಭಾಗ್ಯವಂತ ಯುಗವಾಗಿದೆ ಅಂತ. ಏಕೆಂದರೆ ಈಗ ನಮಗೆ ತಂದೆ ಜೊತೆಯಲ್ಲಿರ್ತಾರೆ ಸಂಗಮ ಯುಗದಲ್ಲಿ. ಅದು ಸತ್ಯಯುಗದಲ್ಲಿ ಇಲ್ಲಿ ನಾವು ಏನು ಪಡ್ಕೊಳ್ತೀವೋ ಅದರದ್ದು ಅಲ್ಲಿ ಅನುಭವಿಸ್ತೀವಿ, ಪ್ರಾರಬ್ಧ ಅಲ್ಲಿ ಅನುಭವಿಸ್ತೀವಿ. ಆದರೆ ಇಲ್ಲಿ ಪ್ರಾಪ್ತಿಯನ್ನು ಪಡ್ಕೋಬೇಕು. ಈ ಸಂಗಮ ಯುಗದಲ್ಲಿ ಇದೇನಾಗಿದೆ, ಇದು ಅಖಂಡ ಭಾಗ್ಯದ ವರದಾನ, ಆಸ್ತಿಯ ಪ್ರಾಪ್ತಿ ಆಗ್ತದೆ. ಇಲ್ಲಿ ಎಷ್ಟು ನಮಗೆ ತಂದೆಯಿಂದ ವರದಾನ ಸಿಗ್ತದೆ, ಎಷ್ಟು ನಾವು ಆಸ್ತಿ ಪ್ರಾಪ್ತಿ, ತಂದೆಯ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಇಂಥ ಸಂಗಮ ಯುಗಕ್ಕೆ ಅಂತ ಹೇಳುತ್ತೆ, ಇದು ಭಾಗ್ಯವಂತ, ಇದು ಸಂಗಮ ಯುಗವಾಗಿದೆ ಇದು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದಾಗ ಎಲ್ಲರಿಗೂ ಇದು ಸಹಜವಾದ ವಿಧಿಯಾಗಿದೆ. ಯಾರಾದರೂ ಸಿಗಲಿ ಅವರಿಂದ ಯಾವಾಗಲೂ ಆಶೀರ್ವಾದಗಳನ್ನು ಕೊಡಬೇಕು ಮತ್ತು ಆಶೀರ್ವಾದಗಳನ್ನ ಪಡಿಬೇಕು. ಅವರು ಬಾಪ್ ದಾದ ಹೇಳ್ತಾ ಇರೋದೇನೆಂದರೆ, ಬಲೆ ಯಾರೇ ಕ್ರೋಧಿಯೇ ಬರಲಿ, ಕ್ರೋಧ ಮಾಡೋರೇ ಬರಲಿ, ಅವರಿಗೂ ಸಹ ಆಶೀರ್ವಾದ ಕೊಡಿ ಅಂತ ಹೇಳ್ತಿದ್ದಾರೆ. ಎಂಥವ್ರಿಗೆ ಆದರೂ ನೀವು ಆಶೀರ್ವಾದ, ಅವರು ಎಷ್ಟು ಕ್ರೋಧ ಮಾಡಲಿ, ಅವರು ಏನೇ ಸ್ವಲ್ಪ ಮಾಡಿದ್ರೂ ಕೂಡ ಅದನ್ನು ಸಹನೆ ಮಾಡಿಕೊಳ್ಳಿ ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏಕೆಂದರೆ ಆಶೀರ್ವಾದಗಳು ಏನಾಗಿದೆ, ತೀವ್ರ ಪುರುಷಾರ್ಥದ ಬಹಳ ಸಹಜ ಯಂತ್ರವಾಗಿದೆ. ಇದು ನಮಗೆ ತೀವ್ರವಾದ ಪುರುಷಾರ್ಥ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ ಆಶೀರ್ವಾದ.
ಅಲ್ವಾ? ಹೇಗೆ ಈಗ ನೋಡಿ ವಿಜ್ಞಾನದಲ್ಲಿ ರಾಕೆಟ್ ಇದೆ ಅಲ್ವಾ, ಅದು ರಾಕೆಟು ಎಷ್ಟು ಬೇಗನೆ ಕೆಲಸ ಮಾಡಿಬಿಡ್ತದೆ. ಅದೇ ರೀತಿ ಆಶೀರ್ವಾದಗಳನ್ನ ಕೊಡಿ ಮತ್ತು ಆಶೀರ್ವಾದಗಳನ್ನ ತೆಗೆದುಕೋಬೇಕು ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ಸಹ ನಿಮಗೆ ಪುರುಷಾರ್ಥದಲ್ಲಿ ಮುಂದುವರಿಲಿಕ್ಕೆ ಇದು ಬಹಳ ಒಂದು ಸಹಜವಾದ ಒಂದು ಸಾಧನೆಯಾಗಿದೆ. ಇದೊಂದು ಸಾಧನ, ಇದೊಂದು ಮಾರ್ಗವಾಗಿದೆ ಅಂತ. ಯಾಕಂದರೆ ಆಶೀರ್ವಾದ ಈಗ ನೋಡಿ, ಬೇರೆಯವ್ರು ಯಾರಾದರೂ ನಮಗೆ ಅದನ್ನು ಮತ್ತೆ ಅವ್ರು ನೋವು ಕೊಟ್ಟರೆ, ದುಃಖ ಕೊಟ್ಟರೆ, ಅದನ್ನು ನಾವು ತೊಗೊಂಡ್ರೆ ಮತ್ತೆ ನಮಗಲ್ಲೇನು ಮುಂದುವರಿಲಿಕ್ಕೆ ಆಗಲ್ಲ. ಇಲ್ಲಿ ಸಾಧನೆ ಮಾಡಲಿಕ್ಕಾಗಲ್ಲ ನಮಗೆ. ಪುರುಷಾರ್ಥದಲ್ಲಿ ಅದೇ ನೆನಪು ಬರ್ತಿರುತ್ತೆ. ಅದಕ್ಕೆ ಅದನ್ನು ನಾವು ತೊಗೋಬಾರ್ದು, ಬಿಟ್ಟು ಹಾಕಬೇಕು. ಅವರಿಗೂ ಈ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆಶೀರ್ವಾದನ ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಮೃತ ವೇಳೆಯಿಂದ ತಂದೆಯಿಂದ ಸಹಜ ನೆನಪಿನಿಂದ ಆಶೀರ್ವಾದನ ತಗೊಳ್ಳಿ. ಆಮೇಲೆ ಇಡೀ ದಿನ ಏನು ಮಾಡಿ ಆಶೀರ್ವಾದ ಕೊಡ್ತಾ ಹೋಗಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅವಾಗ ಏನಾಗ್ತದೆ, ನೀವು ಕೊಡ್ತಾ ಹೋಗ್ತೀರಾ ಮತ್ತು ಅವರಿಂದ ಆಶೀರ್ವಾದ ತಗೊಳ್ತಾ ಹೋಗ್ತೀರಾ. ಇದನ್ನು ಮಾಡಬೇಕು. ಯಾರಾದರೂ ಬಲೆ ನಿಮಗೆ ಶಾಪ ಕೊಟ್ಟರೆ ಅದನ್ನು ತಗೋಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ನೀವು ಅವರಿಗೆ ಅವ್ರು ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ, ಬೇರೆಯವ್ರು ಏನಾದರೂ ನಮಗೆ ಅಂತ ಅಂದಾಗ ನೀವು ಅದನ್ನು ಅವರಿಗೆ ರಿಟರ್ನು ಅವ್ರಿಗೆ ತೊಂದರೆ ಕೊಡೋದು, ಬೈಯೋದು, ಮಾತಾಡೋದು ಏನು ಮಾಡಬಾರ್ದು ಅಂತ ತಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಪರಮಾತ್ಮನ ಮಕ್ಕಳಾಗಿದ್ದೀರಾ, ನೀವು ದಾತನ ಮಕ್ಕಳಾಗಿದ್ದೀರಲ್ವಾ. ನೀವು ಕೂಡ ದಾತರು, ನೀವು ಮಾಸ್ಟರ್ ದಾತರಾಗಿದ್ದೀರಿ ಅಂದಾಗ ದಾತನ ಕೆಲಸನೇ ನೀವು ಮಾಡಬೇಕು ಅಂತ. ದಾತ ಏನು, ತಂದೆ ಯಾವಾಗಲೂ ಆಶೀರ್ವಾದ ಕೊಡೋದು, ತಂದೆ ಯಾವಾಗಲೂ ಒಳ್ಳೆಯದು ಏನು ನಮಗೆ ಒಳ್ಳೆಯದನ್ನು ಕೊಡೋದೇ ಆಗಿದ್ದಾರೆ ಅಂದಮೇಲೆ ನೀವು ತಂದೆಯ ಮಕ್ಕಳಾಗಿದ್ದೀರ ಅಂದಾಗ ನೀವು ಕೂಡ ಆಶೀರ್ವಾದಗಳನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅವರು ಎಂಥ ವ್ಯಕ್ತಿಯೇ ಇರಲಿ, ಆದರೆ ಅವರೆಲ್ಲ ನಿಮ್ಮ ಸಹೋದರಿಯರಾಗಿದ್ದಾರೆ. ಅವರೆಲ್ಲ ನಿಮ್ಮ ಸಹೋದರರಲ್ವಾ. ಅದಕ್ಕೆ ನೀವು ಅವರಿಗೆ ಆಶೀರ್ವಾದ ಕೊಡಬೇಕು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಕೂಡ ಪರಮಾತ್ಮನ ಮಕ್ಕಳು, ಅವರು ಕೂಡ ಈಶ್ವರಿಯ ಸಹೋದರಿಯರಾಗಿದ್ದಾರೆ. ಅವರಿಗೂ ನೀವು ಆಶೀರ್ವಾದ ಕೊಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೇ ನಿಮಗೆ ಶಾಪ ಕೊಟ್ಟರೂ ಸಹ, ಶಾಪ ಕೊಡಲಿ, ದುಃಖ ಕೊಡಲಿ, ಅಂಥವ್ರಿಗೂ ಕೂಡ ನೀವು ಆಶೀರ್ವಾದವನ್ನೇ ಕೊಡಿ. ಅದಕ್ಕೆ ಬಾಪ್ ದಾದಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರೇ ದುಃಖ ಕೊಡಲಿ, ಅಶಾಂತಿಯನ್ನು ಹರಡೋರೇ ಆಗಿದ್ರೋ ಅದನ್ನು ನೀವು ತೆಗೆದುಕೊಳ್ಬೇಡಿ. ಯಾರಾದರೂ ಕೆಟ್ಟ ವಸ್ತು ಕೊಟ್ಟರೆ ತಗೊಳ್ತೀರಾ, ತೆಗೆದುಕೊಳ್ಬೇಡಿ ಅಂತ ಬಾಪ್ ದಾದಾರವರು ಹೇಳ್ತಿದ್ದಾರೆ. ಆದ್ದರಿಂದ ನೀವು ಹಿಂದೆ ನಿರ್ಧಾರ ಮಾಡಿ. ಒಂದು ವೇಳೆ ಅದು ಕೊಡೋರೇನೋ ಕೊಟ್ಬಿಡ್ತಾರೆ, ಆದರೆ ನೀವು ತಗೊಂಡವರು ಹೆಚ್ಚು ದುಃಖಿ ಆಗ್ತೀರಾ. ಆದ್ದರಿಂದ ಹಿಂದೆ ನಿರ್ಧಾರ ಮಾಡಿ, ನಾನು ದುಃಖವನ್ನಂತೂ ತೆಗೆದುಕೊಳ್ಳೋದಿಲ್ಲ ಅಂತ. ಅವಾಗ ಏನಾಗ್ತದೆ, ಹಿಂಗೆ ನಿರ್ಧಾರ ಮಾಡಿದಾಗಲೇ ಅರ್ಧ ದುಃಖ ದೂರವಾಗಿಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ತೆಗೆದುಕೊಳ್ಳೋದೇ ಇಲ್ಲ ಅಂಥೇಳಿ ನಿರ್ಧಾರ ಮಾಡಿ ಅಂತ. ಅವ್ರು ಏನೇ ಕೊಟ್ಟರು ನೀವು ಸುಖನೇ ಕೊಡಿ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಗ್ತದೆ, ಇನ್ನು ನಿಮಗೆ ಆಶೀರ್ವಾದ ಸಿಗ್ತದೆ ಅಂತ. ಅವರು ಎಷ್ಟೇ ದುಃಖ ಕೊಡಲಿ, ನೋವು ಕೊಡಲಿ, ಅವರಿಗೆ ಸುಖ ಕೊಡಿ. ಆವಾಗ ನೀವು ಸುಖಿಯಾಗಿರ್ತೀರ ಮತ್ತು ಆಶೀರ್ವಾದದ ಖಜಾನೆಯಿಂದ ಸದಾ ಸಂಪನ್ನವಾಗ್ತಾ ಹೋಗ್ತೀರಾ ಅಂತ ಇಲ್ಲಿ ಬಾಪ್ ದಾದಾರವರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಆತ್ಮನಿಂದ ಅವರು ಎಂಥವರೇ ಆಗಿರಲಿ ತಾವು ಆಶೀರ್ವಾದ ಕೊಡಬೇಕು. ಶುಭ ಭಾವನೆ, ಶುಭ ಕಾಮನೆಯನ್ನು ಹರಡ್ತಾ ಹೋಗಿ. ಶುಭ ಭಾವನೆ, ಶುಭ ಕಾಮನೆ ಅವರಿಗೆ ಹೇಳ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾದ ಪ್ರೀತಿಯು ಏನಾಗ್ತದೆ, ಕಲ್ಲನ್ನು ಕೂಡ ಕರಗಿಸ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಏಕೆಂದರೆ ನೀವು ಆತ್ಮಿಕವಾದ ಪ್ರೀತಿ, ಆತ್ಮಿಕವಾಗಿ ಅವರಿಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ನೀಡಿದಾಗ ಏನಾಗ್ತದೆ, ಆ ಸತ್ಯ ಪ್ರೀತಿಯಿಂದ ಕಲ್ಲು ಕೂಡ ಕರಗಿಸ್ಬೋದು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ಷಮಾ ಸ್ವರೂಪರಾಗಿ ಶಿಕ್ಷಣ ಕೊಡಬೇಕು. ಯಾವಾಗಲೂ ಕ್ಷಮೆಯ ಧರಿತ್ರಿ ಆಗಬೇಕು ಅಂತ ಬಾಪ್ ದಾದಾರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕ್ಷಮೆಯನ್ನು ಕೊಟ್ಟು ಅವರಿಗೆ ದಯಾಹೃದಯಗಳಾಗಿ ಶಿಕ್ಷಣವನ್ನು ಕೊಡಬೇಕು. ಆಗ ಅವರಿಗೆ ಅದು ಎಂಥ ಅವರಲ್ಲಿ ಎಂಥ ಕಠೋರವಾದ ಹೃದಯದವರು ಸಹ ಅಲ್ಲಿ ಏನಾಗ್ತದೆ, ಪರಿವರ್ತನೆ ಆಗಿಬಿಡ್ತಾರೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದಾಗ ಬಾಪ್ ದಾದಾ ಅದಕ್ಕೆ ಹೇಳ್ತಿದ್ದಾರೆ,
ಯಾವತ್ತು ದುಃಖವನ್ನು ಕೊಡಬೇಡಿ, ದುಃಖವನ್ನು ತೆಗೆದುಕೊಳ್ಬೇಡಿ. ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ವರದಾನ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರಿಗೂ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ದುಃಖವನ್ನು ಕೊಡಬೇಡಿ, ದುಃಖವನ್ನು ತೆಗೆದುಕೊಳ್ಬೇಡಿ. ಇದು ತಂದೆ ಕೊಡ್ತಾ ಇರೋ ವರದಾನ ಆಗಿದೆ ಮಕ್ಕಳಿಗೆ. ಈಗ ತಂದೆಯೂ ಏನು ದುಃಖ ಕೊಡೋದಿಲ್ಲ ಅಂದಮೇಲೆ ಮಕ್ಕಳು ಕೂಡ ನೀವು ಅದೇ ರೀತಿ ಇರಬೇಕಲ್ಲ, ಫಾಲೋ ಫಾದರ್ ಮಾಡಬೇಕಲ್ವೇ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಅನ್ಯರನ್ನು ಬೈದು ಬಿಡೋದು, ಆಮೇಲೆ ಅಯ್ಯೋ ಈಗಿನಿಂದ ನಾನು ಬೈಯಲ್ಲ ಅಂತ ಅನ್ನೋದು, ಈ ಥರ ಎಲ್ಲ ಮಾಡಬೇಡಿ. ಅದಕ್ಕೆ ಯಾರಿಗೂ ಬೈಬೇಡಿ, ಯಾರಿಗೂ ಎಲ್ಲರ ಮೇಲೆ ದಯೆ ತೋರಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ದಯಾ ಹೃದಯಗಳಾಗಿ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಾಬಾ ಏನು ಹೇಳ್ತಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ ಆಗಿದೆ. ಆದ್ದರಿಂದ ಇದನ್ನು ಮನೆಯಿಂದನೇ ಶುರು ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಪರಿವಾರದಲ್ಲೇ ಆಗಲಿ ಯಾರಾದರೂ ದುಃಖ ಕೊಡೋರಿದ್ದರೂ ಸಹ ಅವರಿಗೆ ದುಃಖ ಕೊಡೋದು, ದುಃಖವನ್ನು ತೆಗೆದುಕೊಳ್ಬೇಡಿ, ಅವ್ರಿಗೆ ಆಶೀರ್ವಾದ ಕೊಡಿ. ದಯಾ ಹೃದಯಗಳಾಗಿ ಇದನ್ನು ಮನೆಯಿಂದಲೇ ಪ್ರಾರಂಭ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಯಾರಾದರೂ ಮನೆಯಲ್ಲಿ ಕ್ರೋಧ ಮಾಡೋರಿದ್ದರೂ ಕೂಡ ಅವರಿಗೆ ಇವರು ಬರೀ ಕ್ರೋಧ ಮಾಡ್ತಾರೆ ಅಂತ ಹೇಳಬಾರ್ದು, ಅವ್ರ ಮೇಲೆ ದಯೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಕ್ರೋಧ ಮಾಡೋರು ಮನೇಲಿ ಯಾರಾದರೂ ಇದ್ದೆ ಏನಾಗ್ತದೆ, ಅದು ವಾತಾವರಣವನ್ನೇ ಹಾಳು ಮಾಡಿಬಿಡ್ತದೆ. ಅದೇನಾಗ್ತದೆ, ಇಡೀ ಮನೆಯ ವಾತಾವರಣವೇ ಸ್ವಲ್ಪ ಏರ್ಪೇರಾಗಿಬಿಡ್ತದೆ ಅಂತ ಬಾಪ್ತಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವಾಗಲೂ ಏನಾಗ್ಬಿಡ್ತದೆ ಅದು ಆಮೇಲೆ, ಅಥವಾ ಮನೆ ಏನಾಗ್ಬಿಡ್ತದೆ, ಒಂದು ಯುದ್ಧದ ಮೈದಾನದ ಥರ ಆಗಿಬಿಡ್ತದೆ. ಇದೇನಾಗ್ತದೆ, ಇದು ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಅಂತ, ಇದು ಚೆನ್ನಾಗೂ ಇರಲ್ಲ, ಇಷ್ಟ ಆಗಲ್ಲ ಅಂತ ಬಾಪ್ದಾದ ಹೇಳ್ತಿದ್ದಾರೆ. ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆಗೆ ಮನೆಯಿಂದನೇ ಇದನ್ನು ಶುರು ಮಾಡಬೇಕು. ಆವಾಗ ಏನಾಗ್ತದೆ, ಸ್ವಪರಿವರ್ತನೆ ಮೊದಲು, ಆಮೇಲೆ ಮನೆಯ ಪರಿವರ್ತನೆ ಆಗಬೇಕು. ಮನೆಯ ಪರಿವರ್ತನೆಯಿಂದ ದೇಶ ಪರಿವರ್ತನೆ ಮತ್ತು ವಿಶ್ವದ ಪರಿವರ್ತನೆ ಆಗ್ತದೆ ಅಂತ ಇಲ್ಲಿ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಆವಾಗ ಏನಾಗ್ತದೆ, ತಮ್ಮ ಮನೆಯು ಏನಾಗ್ತದೆ, ಆಶ್ರಮವಾಗಿಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತಾ ಇದ್ರಲ್ವ, ಗೃಹಸ್ಥ ಆಶ್ರಮ ಅಂತ. ಅದಕ್ಕೆ ಮನೆಯು ಏನಾಗ್ಬಿಡ್ತದೆ, ಪ್ರತಿ ಮನೆಯು ಆಶ್ರಮವಾಗಿ ಪರಿವರ್ತನೆ ಆಗ್ತದೆ ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಇಂದು ಏನಾಗಿದೆ, ಆಶ್ರಮವೇ ಬೇರೆ ಆಗಿದೆ, ಮನೆಯೇ ಬೇರೆ ಆಗಿದೆ ಅಂದಾಗ ಈಗ ಮನೆಯು ಆಶ್ರಮ ಮಾಡಿಕೊಳ್ಳಿ ಅಂತ ಇಲ್ಲಿ ಬಾಪ್ದಾದ ಹೇಳ್ತಾ ಇದ್ದಾರೆ. ಅದಕ್ಕೆ ಆಶೀರ್ವಾದಗಳನ್ನ ಕೊಡೋದನ್ನು ಕಲಿಬೇಕು. ಆಶೀರ್ವಾದಗಳನ್ನ ಕೊಡೋದು ಮತ್ತು ತೆಗೆದುಕೊಳ್ಳೋದು ಇದು ಆಶ್ರಮದ ಕಾರ್ಯವಾಗಿದೆ. ತಮ್ಮ ಮನೆಯೇ ಮಂದಿರ ಆಗೇನಾಗ್ತದೆ, ತಮ್ಮ ಮನೆಯೇ ಮಂದಿರವಾಗಿಬಿಡ್ತದೆ ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮಂದಿರದಲ್ಲಿ ಏನಿರುತ್ತೆ, ಮೂರ್ತಿ ಇರ್ತದೆ ಅಲ್ವಾ. ಮಂದಿರದಲ್ಲಿ ಮೂರ್ತಿ ಏನು ಮಾಡ್ತದೆ ಅಂತ ಬಾಪ್ದಾದ ಕೇಳ್ತಾ ಇದ್ದಾರೆ. ಮಂದಿರದಲ್ಲಿ ಮೂರ್ತಿಗಳೇನೋ ಆಶೀರ್ವಾದವನ್ನು ಕೊಡ್ತದೆ ಅಲ್ವಾ. ಅವರ ಮುಂದೆ, ಮೂರ್ತಿಗಳ ಮುಂದೆ ಹೋಗ್ಬಿಟ್ಟು ನಮಗೆ ಆಶೀರ್ವಾದ ಕೊಡಿ, ನನಗೆ ದಯೆ ತೋರಿಸಿ, ನನ್ನ ಮೇಲೆ ದಯೆ ತೋರಿಸಿ ಅಂತ ಎಲ್ಲರೂ ಕೂಗ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಅಂದಾಗ ನೀವೇನಾಗಿದ್ದೀರಾ, ನಿಮ್ಮ ಮನೆಯ ಮೂರ್ತಿಗಳಾಗಿದ್ದೀರಾ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಗಳನ್ನು ನಿಮ್ಮ ಮನೆಯೇ ಮಂದಿರವಾಗಿ ಮಾಡಬೇಕು. ನೀವು ದಾತನ ಮಕ್ಕಳು ದಾತರಾಗಿದ್ದೀರಾ ಅಂತ ಇಲ್ಲಿ ಬಾಪ್ದಾದ ಹೇಳ್ತಿದ್ದಾರೆ. ಆದ್ದರಿಂದ ನೀವು ಅವರ ಕೂಗಿಗೆ ನೀವೇನು ಮಾಡಬೇಕು, ಆಶೀರ್ವಾದ ಕೊಡಬೇಕು, ಈಶ್ವರಿಯ ಪ್ರೀತಿಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಆತ್ಮಿಕವಾದ ಪ್ರೀತಿ ಕೊಡಿ ಎಲ್ಲರಿಗೂ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಆತ್ಮಿಕವಾದ ಪ್ರೀತಿ ಕೊಡಿ. ಶರೀರದ ಪ್ರೀತಿಯಲ್ಲ, ಇದು ಆತ್ಮಿಕವಾದ ಪ್ರೀತಿ ಏನಾಗ್ತದೆ ಸಹ ಅದು ಇಲ್ಲಿ ಕೆಲವರನ್ನು ಸ್ವಾರ್ಥದ ಪ್ರೀತಿ ಕೊಡ್ತಾರೆ ಅಲ್ವಾ. ಅದಕ್ಕೆ ನೀವು ಆತ್ಮಿಕವಾದ ಸತ್ಯ ಹೃದಯದಿಂದ ಅವರಿಗೆ ಪ್ರೀತಿಯನ್ನು ಕೊಡಿ. ಇಲ್ಲಿ ಏನು ಮಾಡ್ತಾರೆ, ಸ್ವಾರ್ಥದ ಪ್ರೀತಿ. ಕೆಲವು ಮನೆಗಳಲ್ಲಿ ಎಲ್ಲ ಅಷ್ಟೇ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಅವ್ರೇನು ಮಾಡ್ತಾರೆ, ಮಕ್ಕಳು ಕೂಡ ತಂದೆ ತಾಯಿಗಳಿಗೆ ಸ್ವಾರ್ಥದಿಂದ ಪ್ರೀತಿಯನ್ನು ಕೊಡ್ತಾರೆ ಅಷ್ಟೇ. ಮೇಲೆ ಪ್ರೀತಿಯನ್ನು ಕೊಡ್ತಾರೆ, ಸ್ವಾರ್ಥದಿಂದ ಪ್ರೀತಿ ಕೊಡ್ತಾರೆ. ಬೇಕಿದ್ದಾಗ ಪ್ರೀತಿ ಕೊಟ್ಟ ಥರ ಆಡ್ತಾರೆ, ಮತ್ತು ಬೇಕಿಲ್ಲದೆ ಇದ್ದಾಗ ಅವರಿಗೆ ಕೊಡೋದಿಲ್ಲ ಪ್ರೀತಿನ ಅಲ್ವಾ. ಅದಕ್ಕೆ ಆ ಥರ ನೀವು ಸ್ವಾರ್ಥದ ಪ್ರೀತಿ ಬೇಡ.
ಆದ್ದರಿಂದ ನೀವು ಆತ್ಮೀಕವಾದ ಪ್ರೀತಿಯನ್ನು ಕೊಡಿ, ಅವರಿಗೆ ಆಶೀರ್ವಾದವನ್ನು ಕೊಡಿ ಅಂತ ಇಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಅವಾಗ ಏನಾಗ್ತದೆ, ತಮ್ಮ ಆಶೀರ್ವಾದ ಕೊಟ್ಟು ಆತ್ಮೀಕವಾದ ಪ್ರೀತಿ ಕೊಟ್ಟು ತಮ್ಮೆಲ್ಲರ ಮನೆಯು ಏನಾಗ್ಬಿಡ್ತದೆ, ಅವಾಗ ಆಶ್ರಮವಾಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಂದು ಮನೆಯೂ ಏನಾಗ್ತದೆ, ಮಂದಿರವಾಗ್ತದೆ, ಆಶ್ರಮವಾಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮಾಡಬೇಕು, ನೀವು ಏನೇ ಆಗಲಿ ಸ್ವಲ್ಪ ಸಹನೆಯನ್ನು ಮಾಡಬೇಕಾಗ್ತದೆ. ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಸಹ ಕಾರ್ಯದಲ್ಲಿ ತೊಡಗಿಸ್ಕೋಬೇಕಾಗ್ತದೆ. ಕೆಲವೊಂದೊಂದು ಸರಿ ಅಳವಡಿಸಿಕೊಳ್ಳುವಂಥ ಶಕ್ತಿಯನ್ನು ನೀವು ಕಾರ್ಯದಲ್ಲಿ ತೊಡಗಿಸ್ಕೋಬೇಕು, ಸಹನೆ ಮಾಡ್ಕೋಬೇಕಾಗ್ತದೆ. ಸಹನಾ ಶಕ್ತಿ ಫಲ ಏನಾಗಿರುತ್ತೆ, ಅದು ತುಂಬ ಮಧುರವಾಗಿರ್ತದೆ. ಅಂದರೆ ಒಂದು ಸಮಯ ಅಲ್ಲಿ ಏನಾದರೂ ಒಂದು ಮನೆಯಲ್ಲಿ ಒಂದು ಘಟನೆ ಇರುತ್ತೆ, ಆವಾಗ ಸ್ವಲ್ಪ ಸಹನೆ ಮಾಡ್ಕೊಂಡಾಗ ಏನಾಗ್ತದೆ, ಅದು ನಂತರ ಅದು ತುಂಬ ಅದ್ರ ಫಲ ಏನಾಗ್ತದೆ, ತುಂಬ ಒಳ್ಳೆಯದಿರ್ತದೆ ಅಂತ ದಾದಾ ಇಲ್ಲಿ ಹೇಳ್ತಾ ಇದ್ದಾರೆ. ಸಹನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಅದ್ರ ಫಲ ಅದೇನಾಗ್ತದೆ, ತುಂಬ ಚೆನ್ನಾಗಿರ್ತದೆ, ಮಧುರವಾಗಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಅಂದಾಗ ಏನಾಗ್ತದೆ, ನಾವು ಮನೆಯನ್ನು ಸ್ವರ್ಗವನ್ನಾಗಿ ಮಾಡ್ಬೋದು. ಅವಾಗ ಪ್ರತಿಯೊಂದು ಮನೆ ಏನಾಗ್ತದೆ, ಸ್ವರ್ಗ ಆಗ್ತದೆ, ಮಂದಿರವನ್ನಾಗಿ ಮಾಡ್ತೇವೆ, ಆಶ್ರಮವಾಗಿಬಿಡ್ತದೆ ಅಂತ ಬಾಪ್ದಾದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಪಕ್ಕಾ ಪ್ರತಿಜ್ಞೆ ಮಾಡ್ತೀರಾ ಅಂತ ಇಲ್ಲಿ ತಂದೆ ಕೇಳ್ತಾ ಇದ್ದಾರೆ. ನಿಮ್ಮ ಮನೆ, ಪ್ರತಿ ಮನೆಯನ್ನು ಮಂದಿರವಾಗಿ ಮಾಡ್ತೀರಾ, ಆಶ್ರಮವನ್ನಾಗಿ ಮಾಡ್ತೀರಾ ಅಂತ ಇಲ್ಲಿ ತಂದೆ ನೀವು ಎಲ್ಲರೂ ಪ್ರತಿಜ್ಞೆ ಮಾಡ್ತೀರಾ ಅಂತ ಬಾಪ್ದಾದ ಇಲ್ಲಿ ಕೇಳ್ತಾ ಇದ್ದಾರೆ. ಯಾರ್ಯಾರು ಪ್ರತಿಜ್ಞೆ ಮಾಡ್ಕೊಳ್ತೀರೋ ಅವರೆಲ್ಲ ಲೆಕ್ಕನ ತಂದೆ ಇಲ್ಲಿ ತಗೊಳ್ತಾ ಇದ್ದೀನಿ, ನಾನು ಎಲ್ಲರ ಲೆಕ್ಕವನ್ನು ಹಿಡಿತೀನಿ, ಯಾರು ಪ್ರತಿಜ್ಞೆ ಮಾಡ್ತೀರಾ ಅಂತ ತಂದೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾಪ್ದಾದರವರು ಎಲ್ಲ ಮಕ್ಕಳಿಗೂ ಎಲ್ಲ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿ ನಿರ್ವಿಘ್ನ ಎಲ್ಲ ಸಂಕಲ್ಪದಲ್ಲಿ ಶ್ರೇಷ್ಠ ಆತ್ಮಗಳಿಗೆ ಜೊತೆಗೆ ಸರ್ವ ಪ್ರಾಪ್ತಿಯನ್ನು ಮಾಡಿಕೊಂಡಿರುವಂಥ ಎಲ್ಲ ಒಲವು ಉತ್ಸಾಹದಲ್ಲಿ ಆರುವಂಥ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಸತ್ಯ ಹೃದಯದ ಮಕ್ಕಳಿಗೆ ವಿಶೇಷವಾಗಿ ಹೃದಯ ರಾಮನ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪದಮಾಗುಣ ನೆನಪು ಪ್ರೀತಿ ಹಾಗೂ ನಮಸ್ತೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಂದೆಯಲ್ಲಿ ಎಲ್ಲರಿಗೂ ನಮಸ್ತೆಯನ್ನು ಹೇಳ್ತಾ ಇದ್ದಾರೆ. ಹಾಗೆ ತಂದೆಗೆ ಬಾಪ್ದಾದರವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನದಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಲೆದಾಡುತ್ತಿರುವ ಆತ್ಮಗಳಿಗೆ ಯಥಾರ್ಥ ಗುರಿ ತೋರಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಭವ. ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿರಿ ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ. ಯಾವುದೇ ನೋಡಿ, ಎಷ್ಟು ಆತ್ಮಗಳು ಅಲ್ದಾಡ್ತಾ ಇರ್ತಾರೆ ಅಲ್ವಾ, ಅವರಿಗೆ ಯಥಾರ್ಥವಾದ ಗುರಿಯನ್ನು ತೋರಿಸಬೇಕಾಗಿದೆ. ನೀವು ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿ ಅವರಿಗೆ ಗುರಿಯನ್ನು ತೋರಿಸಿ ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ. ಅಂದರೆ ಈಗ ಹೇಗೆ ಡಾಕ್ಟರ್ ಹೇಗೆ ನಾಡಿ ನೋಡಿ ಔಷಧಿ ಕೊಡ್ತಾರಲ್ವ, ಅದೇ ರೀತಿ ಪ್ರತಿ ಆತ್ಮದ ಇಚ್ಛೆಯನ್ನು ಕಂಡಿಡ್ಕೋಬೇಕು. ಅವರಿಗೆ ಯಾವ ರೀತಿ ನಾವು ಈಗ ಅವರು ಅಲ್ದಾಡ್ತಾ ಇರ್ತಾರೆ, ಇನ್ನು ನೋವಿನಲ್ಲಿ, ದುಃಖದಲ್ಲಿ, ಇನ್ನು ಅಲ್ಲಿ ಇಲ್ಲಿ ಪರಮಾತ್ಮನ ಹುಡುಕ್ತಾನೇ ಇರ್ತಾರೆ. ಅಂಥವರಿಗೆ ಇವರಿಗೆ ಯಾವ ರೀತಿ ಹೇಳಿದರೆ ಇದು ನಾಟುತ್ತೆ, ಅವರಿಗೆ ತಂದೆ ಕೊಡುವ ಈ ಜ್ಞಾನ ನಾಟುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಂಡು ಅಂಥವರಿಗೆ ನೀವು ಕಂಡು ಹಿಡಿಯುವ ಆ ಥರ ಶಕ್ತಿಯನ್ನು ಅವರಿಗೆ ಉಪಯೋಗ ಮಾಡಬೇಕು, ಅವರಿಗೆ ಆ ಥರ ತಿಳಿಸ್ಕೊಡ್ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮಲ್ಲಿ ಸರ್ವ ಖಜಾನೆಗಳನ್ನ ಅನುಭವ ಮಾಡ್ಕೊಳ್ತಿರಲ್ಲ, ಇದನ್ನು ಸಹ ಲಕ್ಷ್ಯವನ್ನು ಇಟ್ಕೊಳ್ಬೇಕು. ಹೇಳುವುದೊಂದೇ ಅಲ್ಲ, ನಾವು ಸದಾ ಇದೇ ಲಕ್ಷ್ಯವನ್ನು ಇಟ್ಕೊಳ್ಬೇಕು, ಬರೀ ಹೇಳೋದೊಂದೇ ಅಲ್ಲ, ಅದರ ಸರ್ವ ಸಂಬಂಧಗಳ ಸರ್ವ ಶಕ್ತಿಗಳ ಅನುಭವ ಮಾಡಬೇಕು ಅಂತ ಬಾಪ್ದಾದರವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಂದಿನ ಸ್ಲೋಗನಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಬೇರೆಯವರನ್ನು ಸರಿ ಮಾಡುವ ಬದಲು ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧ ಜೋಡಿಸಿಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ನಾವು ಯಾವಾಗಲೂ ಕೆಲವೊಂದೊಂದು ಸರಿ ಏನು ಹೇಳ್ತೀವಿ, ಬೇರೆಯವರು
ಬದಲಾದರೆ ನಾನು ಬದಲಾಗ್ತೀನಿ, ಅವರನ್ನು ಚೇಂಜ್ ಮಾಡೋಕ್ಕೆ ಹೋಗೋದು, ಈ ಥರ ಮಾಡ್ತೀವಲ್ವ. ಅದಕ್ಕೆ ಬೇರೆಯವ್ರನ್ನ ಸರಿ ಮಾಡೋದು ಅದು ಆಮೇಲೆ. ಮೊದಲು ನಾವು ಸ್ವಯಂ ಬದಲಾಗಬೇಕು. ಅದಕ್ಕೆ ಬೇರೆಯವ್ರನ್ನ ಸರಿ ಮಾಡೋ ಬದಲು ನೀವು ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧ ಬುದ್ಧಿಯೋಗವನ್ನು ಜೋಡಿಸ್ಕೊಳ್ಳಿ ಅಂತ ಇಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಈಗ ನೀವು ಬ್ರಾಹ್ಮಣ ಮಕ್ಕಳಾಗಿದ್ದೀರಾ ಅಂದಮೇಲೆ ನಮ್ಮಲ್ಲಿ ಯಾವುದೇ ಅಸುರಿ ಸಂಸ್ಕಾರ ಆಗಲಿ, ಯಾವುದೇ ಅಸುರಿ ವಿಸ್ಮೃತಿ, ಬೇರೆ ಲಕ್ಷಣಗಳಾಗಲಿ ಇರಬಾರ್ದು. ಯಾವುದೇ ಅಪವಿತ್ರತೆ ಎನ್ನೋದು ನಮ್ಮಲ್ಲಿ ಇರಬಾರ್ದು ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಅದೆಲ್ಲ ಈಗ ಅವಿದ್ಯೆ ಯಾವುದು ಇರಬಾರ್ದು. ಅದೆಲ್ಲ ನಾವೀಗ ಬ್ರಾಹ್ಮಣನ ಮಕ್ಕಳಾಗಿದ್ದೀವಿ, ನಾವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ ಅಂದಮೇಲೆ ಅದೆಲ್ಲ ಏನಾಗಿದೆ, ಅದು ಎಲ್ಲ ನಮ್ಮ ಪೂರ್ವ ಜನ್ಮದ್ದಾಗಿದೆ. ಈ ಯಾವುದೇ ಅಸುರಿ ಸಂಸ್ಕಾರಗಳು ನಮ್ಮಲ್ಲಿ ಇರಬಾರ್ದು, ಅದೆಲ್ಲ ಶೂದ್ರರದಾಗಿದೆ. ನಮ್ಮ ನಿಜವಾದ ಸಂಸ್ಕಾರ ಏನಾಗಿದೆ, ದೈವಿ ಗುಣಗಳು, ದೈವಿ ಸಂಸ್ಕಾರಗಳು, ಇದನ್ನು ನಾವು ಅನುಭವ ಮಾಡಬೇಕು, ಇದನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ತಂದೆಯಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಏನಾಗ್ತೀವಿ, ನಾವು ಸದಾ ಭಿನ್ನರಾಗಿರ್ತೀವಲ್ವ, ನಾವು ಬೇರೆಯವ್ರಿಗಿಂತ ಭಿನ್ನವಾಗಿ ಕಾಣ್ತಾ ಇರ್ತೀವಿ. ನಮ್ಮಲ್ಲಿ ದೈವಿ ಸಂಸ್ಕಾರ, ದೈವಿ ನಡವಳಿಕೆ, ನಮ್ಮಲ್ಲಿ ದೈವಿ ಕಳೆ, ದೈವಿ ಲಕ್ಷಣಗಳಿತ್ತು ಅಂದರೆ ಏನಾಗ್ತದೆ, ಆವಾಗ ನಾವು ಭಿನ್ನರಾಗಿರ್ತೀವಿ ಮತ್ತು ಎಲ್ಲರಿಗೂ ಪ್ರಿಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.